ನಲಿಕಲಿಗೆ ಸಂಬಂಧಪಟ್ಟಂತಹ 4ನೇ ರೂಪಣಾತ್ಮಕ ಪರೀಕ್ಷೆ, ವಿಷಯ ಕನ್ನಡ, 2ನೇ ತರಗತಿ. ಅಂಕಗಳು 15 ಅಂಕಗಳಿಗೆ. ಸುಳಿವು ಪದವನ್ನು ಬಳಸಿ ಪದ್ಯವನ್ನು ಪೂರ್ತಿ ಮಾಡಬೇಕು. ಇಲ್ಲಿ ಸುಳಿವು ಪದಗಳನ್ನು ಕೊಡಲಾಗಿದೆ. ಇಲ್ಲಿ ನೋಡ್ಬೋದು, ಭೂಮಿ ಮಳೆ ಸುರಿಯಿತು, ಭೂಮಿ ತಂಪಾಯಿತು, ಹೊಳೆ ಹರಿಯಿತು, ಕಳೆ ಚಿಗುರಿತು, ಬೆಳೆ ಬೆಳೆಯಿತು ಅಂತ ನೀವಿನ್ನೂ ಕೌಶಲ್ಯದಿಂದ ಮತ್ತೊಂದು ಪದ್ಯವನ್ನು ರಚನೆ ಮಾಡ್ಬೋದು. ಚಿತ್ರ ನೋಡಿ ಪದ್ಯ ರಚಿಸು. ಇಲ್ಲಿ ಚಿತ್ರವನ್ನು ನೋಡಿದ್ರಲ್ಲ, ಪದ್ಯ ರಚಿಸಬೇಕು. ಇದಕ್ಕೆ ಪದ್ಯ ದಿನಕರ ಅಂತ ಇಟ್ಟೀನಿ. ಸೂರ್ಯ ಮೂಡಿತು, ಬೆಳಕು ಚೆಲ್ಲಿತು, ಸೂರ್ಯಕಾಂತಿ ತಿರುಗಿತು, ಬಣ್ಣ ಬಣ್ಣದ ಚಿಟ್ಟೆ ಹಾರಿತು ಅಂತ ಬರೆದೇನೆ. ನೀವಿನ್ನೂ ಚೆನ್ನಾಗಿ ಬರಿಬೋದು. ಈ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚಿಸಬೇಕು. ನಮ್ಮ ಶಾಲೆ ಚಂದಕ್ಕಿಂತ ಚಂದ, ಕನ್ನಡ ನಾಡು ಚಂದದ ಬೀಡು, ವಿದ್ಯೆಗೆ ವಿನಯವೇ ಭೂಷಣ, ಗೆಳೆತನವು ಪವಿತ್ರವಾದ ಸಂಬಂಧ. ಪದಗಳನ್ನು ಸರಿಪಡಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥ ಪದವನ್ನು ಸರಿಪಡಿಸಬೇಕು. ಮುಸ್ಸಂಜೆ, ಸಂಗ್ರಹ, ಕೃಷಿಕ, ಅಪೂರ್ವ, ಕೋಳಿಮರಿ, ವರ್ಣಮಾಲೆ. ನೆಕ್ಸ್ಟ್ ಈ ಸನ್ನಿವೇಶವನ್ನು ನೋಡಿ ಉತ್ತರವನ್ನು ಬರೀಬೇಕು. ಈ ಸನ್ನಿವೇಶ ಎಲ್ಲಿ ನಡೀತಿದೆ? ತರಕಾರಿ ಅಂಗಡಿ. ಯಾರ ನಡುವೆ? ಗ್ರಾಹಕ ಅಂದರೆ ಇವಳು, ವ್ಯಾಪಾರಿ ಅಂದರೆ ತರಕಾರಿಯನ್ನು ಕೊಡ್ತಿರುವಂಥವರು. ನೆಕ್ಸ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 2ನೇ ತರಗತಿಗೆ ಬಂದರೆ, ನೇಮ್ಸ್ ದ ಪಿಕ್ಚರ್ಸ್: ಗ್ರಾಪ್ಸ್, ಫ್ರಾಗ್, ಗ್ರಾಸ್, ಕ್ರೋ, ಬಿ, ಟ್ರೀ, ಪ್ಲಾಗ್, ಗ್ಲಾಸ್. ನೆಕ್ಸ್ಟು ಬಿ ಎಲ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ವರ್ಡ್ಸನ್ನು ನಾವು ಬರೀಬೇಕು. ಬ್ಲಾಕ್, ಕ್ಲಾಕ್, ಪ್ಲೇ, ಗ್ರಾಸ್, ಪ್ಲೇಟ್, ಬ್ರೆಡ್, ಕ್ರಿಕೆಟ್, ಡ್ರಿಂಕ್, ಫ್ರಾಕ್, ಗ್ರಾಸ್. ಇಲ್ಲಿ ಸರ್ಕಲ್ ದ ಬ್ಲೈಂಡ್ ವರ್ಡ್ಸ್ ಗಿವನ್ ಬಿಲೋ ದ ಸೆಂಟೆನ್ಸ್. ಇದರಲ್ಲಿ ಯಾವ್ಯಾವಕ್ಕೆ ಅಂದರೆ ಹಾಕ್ಬೇಕು ಅಂತಂದರೆ, ಗ್ಲೋವ್ಸ್, ಕ್ಲೈಂಬ್ಡ್, ಕ್ಲಾಕ್, ಗ್ಲಾಸ್, ಫ್ರಾಕ್ಸ್, ಟ್ರಾವೆಲ್, ಇವಕ್ಕೆ ಹಾಕುವಂಥದ್ದು. ನೆಕ್ಸ್ಟು ಸೈಟ್ ವರ್ಡ್ ಯಾವುದು ಅಂತ, ಇದರಲ್ಲಿ ಟು, ಅಬೋವ್, ಅಂಡರ್ ಇವು ಸೈಟ್ ವರ್ಡ್ಗಳು. ನೆಕ್ಸ್ಟು ಗಣಿತ ವಿಷಯಕ್ಕೆ ಬಂದರೆ 2ನೇ ತರಗತಿಗೆ ಸಂಬಂಧಪಟ್ಟಂತೆ ಈ ಲೆಕ್ಕಗಳನ್ನು ಮಾದರಿಯಂತೆ ಬಿಡಿಸ್ಬೇಕು. 30 6 24, ಈ 24 ಇಲ್ಲಿ ಬರ್ಕೋಬೇಕು. ಇದರಲ್ಲಿ 6 18, 18 ಇಲ್ಲಿ ಬರ್ಕೋಬೇಕು. 6 ಕಳಿಬೇಕು, 12, 12 6 ಮತ್ತೆ 6, ಈ ರೀತಿ ಲೆಕ್ಕವನ್ನು ಮಾಡುವಂಥದ್ದು. ನೆಕ್ಸ್ಟ್ ಚಿತ್ರ ವಿನ್ಯಾಸವನ್ನು ಸರಿಪಡಿಸ್ಬೇಕು. ಹೋಗೆ ಹೋ, ತ್ರಿಭುಜಕ್ಕೆ ತ್ರಿಭುಜ, ಮತ್ತು ಹೋಗೆ ಹೋ, ತ್ರಿಭುಜಕ್ಕೆ ತ್ರಿಭುಜ, ಹೋಗೆ ಹೋ ಬಂದಿರುವಂಥದ್ದು. ನೆಕ್ಸ್ಟು ಆರೋ ಮಾರ್ಕು, ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಈ ರೀತಿ ಬರೀಬೇಕು. ಇಲ್ಲಿ ಅಕ್ಷರ ವಿನ್ಯಾಸವನ್ನು ರಚಿಸಬೇಕು, ಅಂದರೆ ಬಣ್ಣದ ಆಧಾರದ ಮೇಲೆ. ಇವೆಲ್ಲವೂ ಕೂಡ ಖಾಲಿ ಇರ್ತವೆ, ನಾನು ತುಂಬಿರೋವು ಇವು. ಹೇಗೆ ಹೇ, ಈ ಸಿ, ಆಮೇಲೆ ಎ, ಇದಕ್ಕೆ ಸಿ, ಆಮೇಲೆ ಎ, ಇದು ಸಿ, ಇದು ಎ, ಸಿ, ಈ ರೀತಿ ಬಣ್ಣದ ಆಧಾರದ ಮೇಲೆ ನಾವು ಇವುಗಳನ್ನು ಫಿಲ್ ಮಾಡೋದು. ಇವೆಲ್ಲ ನಾನು ತುಂಬಿರೋವು. ನೆಕ್ಸ್ಟ್ ಬಂದರೆ ಸಂಖ್ಯಾ ವಿನ್ಯಾಸಗಳನ್ನು ನಿಯಮ ಅನುಸರಿಸಿ ಪೂರ್ಣಗೊಳಿಸಿ. ಇಲ್ಲಿಗೆ 8ರ ಮಗ್ಗೆನ ಬರೀಬೇಕು ನೀವು. ಇಲ್ಲಿಗೆ ಬರೆದ್ರೆ 8ರ ಮಗ್ಗೆನ ಬರೆಯುವಂಥದ್ದು. ನೆಕ್ಸ್ಟು ಪ್ರತಿ ಸಲಿನೂ 5 ಕಳ್ಕೊತ ಹೋಗ್ಬೇಕು. 60ರಲ್ಲಿ 5 ಹೋದರೆ 55, 55ರಲ್ಲಿ 5 ಹೋದರೆ 50, 50ರಲ್ಲಿ 5 ಕಳೆದ್ರೆ 45, 45ರಲ್ಲಿ 5 ಕಳೆದ್ರೆ 40, 40ರಲ್ಲಿ 5 ಕಳೆದ್ರೆ 35. ನೆಕ್ಸ್ಟು 600ರಿಂದ ಪ್ರಾರಂಭ ಮಾಡಿ. ನೀವು 600ರಿಂದ ಪ್ರಾರಂಭ ಮಾಡಿ ಎಲ್ಲಿಗನ ಬರೀಬೇಕು ಅಂತಂದರೆ 699ವರೆಗೂ ನೀವು
ಸೀರಿಯಲ್ಲಾಗೆ 1-2 ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬಂದರೆ ಆರೋಗ್ಯ ಮತ್ತು ಪರಿಸರ 2ನೇ ತರಗತಿಗೆ ಸಂಬಂಧಪಟ್ಟಂತೆ ಈ ಚಿತ್ರವನ್ನು ಗಮನಿಸಿ ಹೆಸರಿಸು ಅಂತೇಳಿ. ಇವರು ವೈದ್ಯ ಅಂತ ಬರೀಬೇಕು. ಇವರು ಶಿಕ್ಷಕಿ ಅಂತ ಬರೀಬೇಕು. ನೆಕ್ಸ್ಟು ಸೈನಿಕ ಅಂತ ಬರೀಬೇಕು. ನೆಕ್ಸ್ಟು ರೈತ ಅಂತ ಬರೀಬೇಕು. ನೆಕ್ಸ್ಟು ಪೊಲೀಸ್ ಅಂತ ಬರೀಬೇಕು. ನೆಕ್ಸ್ಟ್ ಬಂದರೆ ಇವುಗಳಿಗೆ ಸರಿ ತಪ್ಪು ಹಾಕಬೇಕು. ನಿಂತಿರುವ ವಾಹನದಂತೆ ಆಟ ಆಡುವುದಿಲ್ಲ, ಸರಿ. ಬ್ಲೇಡ್ನಿಂದ ಪೆನ್ಸಿಲನ್ನು ಚೂಪು ಮಾಡುವೆ, ತಪ್ಪು. ಇವುಗಳಿಗೆ ಸರಿ ತಪ್ಪನ್ನು ಹಾಕುವಂಥದ್ದು. ನೆಕ್ಸ್ಟು ಈ ಕೆಳಗಿನ ಆಟಗಳನ್ನು ಹೆಸರಿಸು ಅಂತ ಕೇಳಿದರೆ ಇದು ನಿನಗೆ ಗೊತ್ತಿದೆ, ಇದು ಕಬಡ್ಡಿ. ನೆಕ್ಸ್ಟ್ ಬಂದರೆ ಇದು ಚೆಸ್. ನೆಕ್ಸ್ಟ್ ಬಂದರೆ ಇದು ಫುಟ್ಬಾಲ್. ಇದು ಫುಟ್ಬಾಲ್. ಈ ರೀತಿ ಬರೆಯುವಂಥದ್ದು. ನೆಕ್ಸ್ಟು ನೀನು ನಿನ್ನ ಕುಟುಂಬದಲ್ಲಿ ಮಾಡುವಂಥ ಕೆಲಸಗಳನ್ನು ಬರೀಬೇಕು. ನೀನು ಮಾಡುವಂಥ ಕೆಲಸಗಳು: ನೀರು ತರುವುದು, ಅಜ್ಜಿಗೆ ಎಲೆ ಅಡಿಕೆ ಕೊಡುವುದು, ಕಸ ಗುಡಿಸುವುದು, ಕಸ ವಿಲೇವಾರಿ ಮಾಡುವುದು. ಹೌದಾ? ನಿನ್ನ ಕುಟುಂಬದವರು ಮಾಡುವಂಥ ಕೆಲಸ: ತಂದೆ ತೋಟಕ್ಕೆ ಹೋಗುವುದು, ಅಮ್ಮ ಅಡುಗೆ ಮಾಡುವುದು. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 3ನೇ ತರಗತಿ ಬಂದರೆ ವಿಷಯ ಕನ್ನಡ. ಪದಗಳ ಅರ್ಥವನ್ನು ಬರೀಬೇಕು. ಸಜ್ಜನರು, ಒಳ್ಳೆಯ ಜನರು, ಸಿರಬಾಗು, ತಲೆಬಾಗು, ಸಂಭಾಷಣೆ, ಮಾತುಕತೆ, ಸಂಕಟ, ವ್ಯಥೆ. ಈ ಗಾದೆ ಭಾಗವನ್ನು ಪೂರ್ಣಗೊಳಿಸಬೇಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಕೈ ಕೆಸರಾದರೆ ಬಾಯಿ ಮೊಸರು. ನೆಕ್ಸ್ಟು 2-3 ವಾಕ್ಯದಲ್ಲಿ ಬರೀಬೇಕು. ನೀನೇ ಕಲ್ಪಿಸ್ಕೋಬೇಕು. ನಾನೇ ಒಂದು ಸಿಂಹ ಆಗಿದ್ದರೆ, ನಾನು ಸಿಂಹ ಆಗಿದ್ದರೆ ಕಾಡಿನ ರಾಜನಾಗಿ ಕಾಡು ಪ್ರಾಣಿಗಳನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾನೇ ಹೊಂದಿರುವೆ. ಕಾಡನ್ನು ಮನುಷ್ಯರು ಹಾಳು ಮಾಡದಂತೆ ಕಾಪಾಡುತ್ತೇವೆ. ಕಾಡು ರಕ್ಷಣೆಗಾಗಿ ಪ್ರಾಣಿಗಳಿಗೆ ತರಬೇತಿನ ನೀಡಿ ಎಲ್ಲ ದಿಕ್ಕುಗಳಲ್ಲಿ ಕಾವಲು ಪಡೆ ನೇಮಿಸುತ್ತೇನೆ. ಈ ರೀತಿ ನಿನಗೇನು ಅನಿಸುತ್ತೆ ಅದನ್ನು ಇಲ್ಲಿ ಬರೆಯುವಂಥದ್ದು. ಶಾಲಾ ಪತ್ರಿಕೆಯಲ್ಲಿ ತರಬಹುದಾದ ವಿಷಯಗಳನ್ನು ಪಟ್ಟಿ ಮಾಡುವಂಥ: ಮಕ್ಕಳಿಗಾಗಿ ಕತೆ, ಗಣಿತ ಮೋಜು, ವಿಜ್ಞಾನದಲ್ಲಿ ಹೊಸ ಪ್ರಯೋಗ, ಆಟದಲ್ಲಿ ಪಾಠ, ಇನ್ನು ಮುಂತಾದವನ್ನು ನಾವಿಲ್ಲಿ ಬರಿಬೋದು. ನೆಕ್ಸ್ಟು ನೀನು ನೋಡಿರುವ ಅಥವಾ ಕೇಳಿರುವಂತಹ ನಿಯತಕಾಲಿಕಗಳ ಹೆಸರುಗಳು: ಚಂದಮಾಮ, ಅಪರಂಜಿ, ಕಸ್ತೂರಿ, ಕೊರವಂಜಿ, ಸುಧಾ, ರೂಪತರ, ಇನ್ನೂ ಸಾಕಷ್ಟು ಇದ್ದಾವೆ, ಅವುಗಳನ್ನು ಬರಿಬೋದು. ನೆಕ್ಸ್ಟು ಗಣಿತಕ್ಕೆ ಬರೋಣ. 3ನೇ ತರಗತಿಗೆ ಇವುಗಳಿಗೆ ಸಮಭಾಗವನ್ನು ಮಾಡಬೇಕು. ಅರ್ಧ ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು. ಈ ರೀತಿ ಸಮಭಾಗನಾಗಿ ಮಾಡಬೇಕು. ಇದಕ್ಕೆ ಬಣ್ಣವನ್ನು ಹಚ್ಚಬೇಕು. ನೆಕ್ಸ್ಟ್ ಇದನ್ನು ಹಿಂಗೆ ಸಮಭಾಗವಾಗಿ ಮಾಡಬೇಕು. ಸಮಭಾಗವಾಗಿ ಮಾಡಿ ಇಲ್ಲಿ ಬಣ್ಣ ಹಚ್ಚಬೇಕು. ಇದಕ್ಕೆ ಸಮಭಾಗ ಮಾಡಿ ಬಣ್ಣ ಹಚ್ಚಬೇಕು. ಇದಕ್ಕೆ ಸಮಭಾಗ ಬಣ್ಣ ಹಚ್ಚಬೇಕು. ಅಂದರೆ ಅರ್ಧ ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಬೇಕು. ಇನ್ನು ಅರ್ಧ ಭಾಗವನ್ನು ಖಾಲಿ ಬಿಡಬೇಕು. ನೆಕ್ಸ್ಟ್ ಈ ಲೆಕ್ಕಗಳನ್ನು ಬಿಡಿಸು ಅಂತೇಳಿ 6ರಿಂದ 48 ಭಾಗಿಸುವಂಥದ್ದು, 6ರಿಂದ 30 ಭಾಗಿಸಿರುವಂಥದ್ದು, 3ರಿಂದ 39 ಭಾಗಿಸಿರುವಂಥದ್ದು, 9ರಿಂದ 63 ಭಾಗಿಸಿರುವಂಥದ್ದು. ಈ ರೀತಿ ನೀನು ಇವುಗಳನ್ನು ನೀಟಾಗಿ ಭಾಗಾಕಾರವನ್ನು ಮಾಡುವುದನ್ನು ಕಲಿಬೇಕು. ನೆಕ್ಸ್ಟು ಸಂಖ್ಯೆ ವಿನ್ಯಾಸವನ್ನು ನೋಡಿ ಬರೆಯುವಂಥದ್ದು: 5ಕ್ಕೆ 8 ಕೂಡಿದರೆ 14, 14ಕ್ಕೆ 5 ಗುಣಿಸು ಹೊಂದಿದರೆ 70, 70ರಲ್ಲಿ 51 ಕಳಿ ಅಂತೇಳಿದರೆ 19, 19ರಲ್ಲಿ 9 ಕಳಿ ಕೂಡು ಅಂತೇಳಿದರೆ 28. ನೆಕ್ಸ್ಟ್ ಅದೇ ರೀತಿ 63 9ರಿಂದ ಭಾಗಿಸು ಅಂತೇಳಿದರೆ 7 ಬರ್ತೈತೆ. 7ಕ್ಕೆ 7 ಗುಣಿಸು ಅಂತೇಳಿದರೆ 49 ಬರ್ತೈತೆ. 49ಕ್ಕೆ 20 ಕೂಡು ಅಂತೇಳಿದರೆ 69 ಬರ್ತೈತೆ. 69ರಲ್ಲಿ 56 ಕಳಿ ಅಂತೇಳಿದರೆ 13 ಬರ್ತೈತೆ. ನೆಕ್ಸ್ಟ್ ಈ ಆಕೃತಿಗಳಿಗೆ ಬಣ್ಣ ತುಂಬಿದ ಭಾಗ, ಉಳಿದ ಭಾಗವನ್ನು ಗಮನಿಸಿ ಹೇಳಬೇಕು. ಇಲ್ಲಿ ಬಿಳಿ ಭಾಗ ಅಂತ ಹೇಳಿದರೆ ಬಿಳಿ ಭಾಗ ಅರ್ಧ ಉಳಿದೈತೆ, ಇಲ್ಲಿ ಮುಕ್ಕಾಲು ಭಾಗ ಉಳಿದೈತೆ, ಇಲ್ಲಿ ಅರ್ಧ ಭಾಗ ಉಳಿದೈತೆ,
ಇಲ್ಲಿ ಕಾಲು ಭಾಗ ಉಳಿದೈತೆ, ಇಲ್ಲಿ ಅರ್ಧ ಭಾಗ ಉಳಿದೈತೆ, ಇಲ್ಲಿ ಕಾಲು ಭಾಗ ಉಳಿದೈತೆ. ಈಗ ಬಣ್ಣ ತುಂಬಿದ ಭಾಗ ಅಂತೇಳಿದರೆ ಅರ್ಧ, ಕಾಲು ಭಾಗ ತುಂಬಿತೆ, ಇಲ್ಲಿ ಅರ್ಧ, ಇಲ್ಲಿ ಮುಕ್ಕಾಲು ಭಾಗ, ಇಲ್ಲಿ ಅರ್ಧ, ಇಲ್ಲಿ ಮುಕ್ಕಾಲು ಭಾಗ, ಈ ರೀತಿ ನೀನು ಬರೆಯುವಂಥದ್ದು. ನೆಕ್ಸ್ಟ್ ಪರಿಸರ ಅಧ್ಯಯನಕ್ಕೆ ಬಂದರೆ 3ನೇ ತರಗತಿಗೆ ಸಂಬಂಧಪಟ್ಟಂತೆ ಒಬ್ಬರೇ ಆಡುವಂಥ ಆಟಗಳು ಸುಡೋಕೋ, ಪದಬಂಧ, ವಿಡಿಯೋ ಗೇಮು, ಇಬ್ಬರು ಸೇರಿ ಚೆಸ್ಸು, ಚೌಕಾಬಾರ, ಹಾವು ಏಣಿ, ಗುಂಪಿಗೆ ಕ್ರಿಕೆಟು, ಕಬಡ್ಡಿ, ವಾಲಿಬಾಲು. ಚೆಂಡನ್ನು ಉಪಯೋಗಿಸಿ ಆಡುವಂಥ ಆಟಗಳು ನೋಡಿರಿ ಇಷ್ಟೊಂದಿದ್ದಾವೆ. ಕ್ರಿಕೆಟು, ಬ್ಯಾಡ್ಮಿಂಟನ್, ಲಗೋರಿ, ಹಾಕಿ, ಥ್ರೋಬಾಲ್, ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್, ವಾಲಿಬಾಲ್ ಇವೆಲ್ಲವೂ ಕೂಡ ಬರುವಂಥದ್ದು. ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂಥೇಳಿ ಈಗಾಗಲೇ ನಿಮ್ಮ ಪಠ್ಯಪುಸ್ತಕದಲ್ಲಿ ವರ್ಕ್ ಬುಕ್ಕಲ್ಲಿ ಇದ್ದಾವೆ. ಗಾಲಿ ಕುರ್ಚಿ ಎಲ್ಲಿದೆ? ಇಲ್ಲಿದೆ. ಗಾಲಿ ಕುರ್ಚಿಗೆ ಇದನ್ನು ಹಾಕಬೇಕು. ಕಿವಿ ಕೇಳುವ ಸಾಧನ ಇದು. ನೆಕ್ಸ್ಟು ಬ್ರೈನ್ ಲಿಪಿ ಇಲ್ಲಿದೆ, ವಾಕರು ಇಲ್ಲಿದೆ. ಈ ರೀತಿ ಕೂಡಿಸ್ಬೇಕು. ಈ ಚಿತ್ರ ಕುರಿತು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ. ಇದು ಲೋಗೋ ನೋಡಿರ್ಬೋದು ನೀವು. ಇಷ್ಟೊಂದು ಬರೆಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬರ್ಕಂದ್ರೆ ಸಾಕು. ಒಲಿಂಪಿಕ್ಸ್ ಧ್ವಜದ ರಿಂಗಿಗೆ 5 ಬಣ್ಣಗಳು ಇದ್ದಾವೆ. ಇದು ಪ್ರಪಂಚದಾದ್ಯಂತ ಬಹುತೇಕ ಎಲ್ಲ ಧ್ವಜಗಳಿಗೆ ಸಾಮಾನ್ಯವಾಗಿರುವಂಥ ಬಣ್ಣಗಳು. ನೀಲಿ, ಕೆಂಪು, ಹೌದ್ರ, ಹಳದಿ, ಹಸಿರು, ಕಪ್ಪು ಇದ್ದಾವೆ. ಒಟ್ಟು 5 ಇದ್ದಾವೆ. ಇವೇನಪ್ಪ ಅಂತಂದರೆ ನಿರ್ದಿಷ್ಟ ರಾಷ್ಟ್ರ ಅಥವಾ ಸಮುದಾಯವನ್ನು ಈ ಬಣ್ಣ ಯಾವುದೇ ಕಾರಣಕ್ಕೂ ಪ್ರತಿನಿಧಿಸುವುದಿಲ್ಲ. ಬದಲಾಗಿ ಜನವಸತಿ ಇರುವಂತಹ 5 ಖಂಡಗಳ ಒಕ್ಕೂಟ. 5 ಖಂಡಗಳ ಒಕ್ಕೂಟ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಪಂಚದಾದ್ಯಂತ ಕ್ರೀಡಾಪಟುಗಳನ್ನು ಈ ಬಣ್ಣ ಮತ್ತು ಚಿಹ್ನೆ ಪ್ರತಿನಿಧಿಸುತ್ತದೆ. ಇದನ್ನು ನೀವಿಲ್ಲಿ ಬರೆಯುವಂಥದ್ದು. ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಗೆ ವೃತ್ತವನ್ನು ಹಾಕು. ಚೆಸ್ನಲ್ಲಿ ಒಟ್ಟು ಎಷ್ಟು ಕಾಯಿಗಳಿವೆ? 32 ಇದ್ದಾವೆ. ಕಬಡ್ಡಿ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ? 7 ಜನ ಇರ್ತಾರೆ. ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಎಷ್ಟು ವರ್ಷಕ್ಕೊಮ್ಮೆ ನಡೆಸ್ತಾರೆ? 5 ವರ್ಷಕ್ಕೊಮ್ಮೆ ನಡೆಸ್ತಾರೆ. ನೆಕ್ಸ್ಟ್ ಇಂಗ್ಲೀಷಿಗೆ ಬಂದರೆ ಇದರಲ್ಲಿರುವಂತಹ ಅಂಡರ್ಲೈನ್ ಸೈಲೆಂಟ್ ವರ್ಡ್ಗೆ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ನಿಮಗೆ ಗೊತ್ತಿದೆ, ಕೆಗೆ ಮಾಡಬೇಕು, ರೈಟಿಗೆ ಮಾಡಬೇಕು, ಕೆಗೆ ಮಾಡಬೇಕು, ಡಬ್ಲ್ಯೂಗೆ ಮಾಡಬೇಕು, ಡಬ್ಲ್ಯೂ ಮಾಡಬೇಕು, ಕೆಗೆ ಮಾಡಬೇಕು, ಕೆ ಮಾಡಬೇಕು, ಡಬ್ಲ್ಯೂಗೆ ಮಾಡಬೇಕು. ನೆಕ್ಸ್ಟು ಆ ಪಾಸ್ಟ್ಗೆ ಸ್ಲೋ ಆಪೋಸಿಟ್ ವರ್ಡು, ರೈಟಿಗೆ ರಾಂಗ್. ನೆಕ್ಸ್ಟ್ ಇದಕ್ಕೆ ಇವನ್ನ ತುಂಬಬೇಕು, ಇದಕ್ಕೆ ಇದನ್ನು ತುಂಬಬೇಕು, ಇದಕ್ಕೆ ಇದನ್ನು ತುಂಬಬೇಕು. ನೆಕ್ಸ್ಟು ಮೈ ನೇಮ್ ಈಸ್ ಗುರು, ಐ ಆಮ್ ಬಾಯ್, ಐ ಆಮ್ ಎ ಬಾಯ್ ಅಂತ ಬರೆಯುವಂಥದ್ದು. ನೆಕ್ಸ್ಟ್ ಇವನ್ನ ಫಾಲೋವಿಂಗ್ ದ ಮ್ಯಾಚ್ ಕೇಳಿದರೆ ಎ ಸ್ಕೂಲ್ ಇದೆಯಲ್ಲ ಅದು ಸ್ಟಡಿ ಮಾಡೋಕ್ಕೆ ಹೋಗ್ತೀವಿ. ಬ್ಯಾಂಕಿಗೆ ಯಾಕೆ ಹೋಗ್ತೀವಿ? ಹಣ ಡ್ರಾ ಮಾಡೋಕ್ಕೆ ಹೋಗ್ತೀವಿ. ಪಾರ್ಕಿಗೆ ಆಟ ಆಡೋಕ್ಕೆ ಹೋಗ್ತೀವಿ. ಥಿಯೇಟ್ರಿಗೆ ಯಾಕೆ ಹೋಗ್ತೀವಿ? ಫಿಲಮ್ ನೋಡೋಕ್ಕೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತನಕ್ಕೆ ಹೋಗ್ತೀವಿ. ನೆಕ್ಸ್ಟು ಮೈ ಫೇಸ್ ಆಸ್ ಎ 2 ಐಸು, 7 ಡೇಸು, 12 ಮಂತ್ಸು, 3 ಕಲರ್ಸು ಬರೆಯುವಂಥದ್ದು. ನೆಕ್ಸ್ಟು ವಿಷಯ ಕನ್ನಡ. ಇವನ್ನ ಯಥಾ ರೀತಿ ತಾಗೆ ನೀವು ಬಳ್ಳಿಯನ್ನು ಜೋಡಿಸ್ಬೇಕು, ಕಾಗುಣಿತಗಳನ್ನು ಜೋಡಿಸಿ ಬರೆಯುವಂಥದ್ದು. ನೆಕ್ಸ್ಟು ಚಿತ್ರ ನೋಡಿ ಪದವನ್ನು ಹೆಸರಿಸು ಅಂತೇಳಿ. ರೈಲು, ದೋಣಿ, ಬಿಂದಿಗೆ, ಹಣ. ಇವುಗಳನ್ನು ನಕಲು ಮಾಡಿ ಇದು ಹೆಂಗಿದೆ ಹಂಗೆ ವಾಕ್ಯವನ್ನು ಇಲ್ಲಿಗೆ ಬರೀಬೇಕು. ಇದು ಹೆಂಗಿದೆ ನೋಡ್ಕೊಂಡು ಇಲ್ಲಿಗೆ ವಾಕ್ಯವನ್ನು ಬರೀಬೇಕು. ಇದಕ್ಕೆ ಬಣ್ಣವನ್ನು ತುಂಬಬೇಕು, ಇದಕ್ಕೂ ಕೂಡ ನೀವು ಬಣ್ಣವನ್ನು ತುಂಬಬೇಕು. ಇದು ಹೆಂಗಿದೆ ಹಿಂಗೆ ನೋಡ್ಕೊಂಡು ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲಿ 3 ಲೈನ್ ಬರೀಬೇಕು. ಇದು ಅಷ್ಟೇ 3 ಲೈನನ್ನು ನೀವು ಇಲ್ಲಿಗೊಂದು ಲೈನು, ಇಲ್ಲಿಗೊಂದು ಲೈನು ಮತ್ತು ಇಲ್ಲಿಗೊಂದು ಲೈನು 3 ಲೈನ್ ಬರೀಬೇಕು. ನೆಕ್ಸ್ಟ್ ಇದು ಅಷ್ಟೇ, ಇಲ್ಲಿ ಇದೊಂದು ಲೈನು ಮತ್ತು ಇದೊಂದು ಲೈನು, ಇದೊಂದು ಲೈನು ಮತ್ತು ಇದೊಂದು ಲೈನು, ಇದೊಂದು ಲೈನು ಮತ್ತು ಇದೊಂದು ಲೈನು ನೋಡ್ಕೊಂಡು ಹೆಂಗಿದಾವೆ ಹಂಗೆ ಬರೀಬೇಕು. ನೆಕ್ಸ್ಟ್ ಬಂದರೆ ಇಂಗ್ಲೀಷು 1ನೇ ತರಗತಿ.
ಇವು ಹೆಂಗಿದಾವಂಗೆ ನೋಡ್ಕೊಂಬಿಟ್ಟು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇಲ್ಲದಂತೆ ನೀಟಾಗಿ ದುಂಡಾಗಿ ಬರೀಬೇಕು. ಇಲ್ಲಿಗೆಲ್ಲವೂ ಕೂಡ ನೀನು ಯಥಾ ರೀತಿ ಏನು ಮಾಡಬೇಕು, ಬರೀಬೇಕು. ನೆಕ್ಸ್ಟ್ ಇದಕ್ಕೆ ಬಿಗಿನಿಂಗ್ ಲೆಟ್ರನ್ನು ಹಾಕಬೇಕು. ನಾವು ಹಾಕಿದ್ವಲ್ಲ ಈ ರೀತಿ ಬಿಗಿನಿಂಗ್ ಲೆಟ್ರನ್ನು ಹಾಕಬೇಕು. ನೆಕ್ಸ್ಟ್ ಬಂದರೆ ಇದು ಅಷ್ಟೇ ಬಿಗಿನಿಂಗ್ ಲೆಟ್ರನ್ನು ಹಾಕುವಂಥದ್ದು. ನೆಕ್ಸ್ಟ್ ಇವು ಹೆಂಗಿದಾವಂಗೆ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿಗೆ ಬರೀಬೇಕು. ಈ ಪದಗಳನ್ನು ನೋಡ್ಕೊಂಡ್ಬಿಟ್ಟು ಕಾಪಿ ರೈಟಿಂಗಲ್ಲಿ ಯಾವುದು ಅಪ್ಪರ್ ಲೆಟ್ರು, ಲೋಯರ್ ಲೆಟ್ರು, ಮಿಡ್ಲ್ ಲೆಟ್ರು ನೀಟಾಗಿ ಕೂರಿಸ್ಬೇಕು. ನೆಕ್ಸ್ಟು 1ನೇ ತರಗತಿ ಗಣಿತಕ್ಕೆ ಬಂದರೆ ಈ 3ರಂತೆ ಏನು ಮಾಡಬೇಕು, ಗುಂಪು ಮಾಡಬೇಕು. 3ಕ್ಕೆ ಮತ್ತೆ 3ಕ್ಕೆ ಮತ್ತೆ 3ಕ್ಕೆ ಮತ್ತೆ 3ಕ್ಕೆ ಏನು ಮಾಡಬೇಕು, ನೀಟಾಗಿ ಗುಂಪು ಮಾಡಬೇಕು. ಮಾಡಿರುವ ಒಟ್ಟು ಗುಂಪುಗಳ ಸಂಖ್ಯೆಯನ್ನು ಇದರೊಳಗಡೆ ಬರೀಬೇಕು. ಎಷ್ಟು ಮಾಡೀವಿ, 3 ಗುಂಪನ್ನು ಮಾಡೀವಿ, 3 ಗುಂಪನ್ನು ಬರೀಬೇಕು. ನೆಕ್ಸ್ಟ್ 4ರಂತೆ ಗುಂಪು ಮಾಡಬೇಕು. 4ಕ್ಕೆ 4ರಂತೆ ಏನು ಮಾಡಬೇಕು, ರೌಂಡನ್ನು ಹಾಕಬೇಕು. ಎಷ್ಟು ಗುಂಪು ಆಗ್ತವೆ, 4 ಗುಂಪು ಆಗ್ತವೆ. ಈ 18 ಕಾಳುಗಳಿದ್ದಾವೆ. 18 ಕಾಳುಗಳನ್ನು ಪಕ್ಷಿಗಳಿಗೆ ಸಮನಾಗಿ ಹಂಚಬೇಕು. ಹಂಚಿದ್ರೆ ಎಷ್ಟು ಬರ್ತವೆ, 3 3 3 3 3 3 ಬರ್ತವೆ. ನೆಕ್ಸ್ಟ್ ಮಾದರಿಯಂತೆ ಲೆಕ್ಕ ಬಿಡಿಸೋಣ ಅಂಥೇಳಿ ಮಾದರಿಯಂತೆ ನಾವೇನು ಮಾಡಬೇಕು, ಲೆಕ್ಕವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಎಣಿಸಿ ಚಿತ್ರವನ್ನು ಬರೀಬೇಕು. ಇಲ್ಲಿ ಎಷ್ಟೆಷ್ಟು ಇದಾವೆ ಅವನ್ನ ಎಣಿಸ್ಬೇಕು, ಆ ಬಾಕ್ಸ್ ಒಳಗಡೆ ಬರೀಬೇಕು. ಏನೂ ಇಲ್ಲ ಅಂದರೆ 0 ಅಂತ, ಏನೂ ಇಲ್ಲ ಅಂದರೆ 0 ಹಾಕಬೇಕು. ನೆಕ್ಸ್ಟ್ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಇಲ್ಲಿ 1 ಮರ ಇದೆ, ಇಲ್ಲಿ 2 ಮರ ಹಾಕಬೇಕು, ಇಲ್ಲಿ 3 ಮರ, ಇಲ್ಲಿಗೆ 4 ಮರ ಚಿತ್ರವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಈ ಸಂಖ್ಯೆಯನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಬರೆದಿರುವಂಥ ಸಂಖ್ಯೆಗಳನ್ನು 1ರಿಂದ ಹಿಡಿದು ಅಪ್ ಟು 100ವರೆಗೂ ನೀವೇನು ಮಾಡಬೇಕು, ಬರೀಬೇಕು. ಮುದ್ದಾಗಿ ದುಂಡಾಗಿ ಬರೀಬೇಕು. ನೆಕ್ಸ್ಟು ಆರೋಗ್ಯ ಮತ್ತು ಪರಿಸರ ಅಂತ ಬಂದರೆ ಇಲ್ಲಿ ಗುಂಪಿನ ಆಟಗಳಿಗೆ ಕೆಂಪು ಬಣ್ಣವನ್ನು ಹಾಕಬೇಕು. ಒಬ್ಬರೇ ಆಡುವ ಆಟಗಳಿಗೆ ಹಸಿರು ಬಣ್ಣವನ್ನು ಹಾಕಬೇಕು. ಇವೆಲ್ಲ ಕೆಂಪು ಬಣ್ಣ ಹಾಕಿರೋವೆಲ್ಲ ಗುಂಪು ಆಟ. ಇದು ಒಬ್ಬರೇ ಆಡುವಂಥ ಆಟ, ಇದು ಗುಂಪು ಆಟ, ಇದು ಒಬ್ಬರೇ ಆಡುವಂಥ ಆಟ, ಇದು ಒಬ್ಬರೇ ಆಡುವಂಥ ಆಟ. ಇಲ್ಲಿ ಸರಿ ತಪ್ಪುಗಳನ್ನು ಹಾಕಬೇಕು. ಇದು ಸರಿ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ನೆಕ್ಸ್ಟ್ ಇದಕ್ಕೆ ನೀನೇನು ಮಾಡಬೇಕು, ಮುದ್ದಾಗಿ ಬಣ್ಣವನ್ನು ಹಚ್ಚಬೇಕು. ಇದು ಜೀಬ್ರೋ ಪಟ್ಟಿ, ಇದಕ್ಕೆ ಬಣ್ಣವನ್ನು ಹಚ್ಚಬೇಕು. ಸಿಗ್ನಲ್ಗಳಿಗೆ ಬಣ್ಣವನ್ನು ಹಚ್ಚಬೇಕು. ವ್ಯಕ್ತಿಗೆ ಬಣ್ಣವನ್ನು ತುಂಬಬೇಕು. ಕ್ರಯನ್ಸನ್ನು ಬಳಸಿ ನೀಟಾಗಿ ಬಣ್ಣವನ್ನು ತುಂಬಬೇಕು. ಇದಕ್ಕೂ ಅಷ್ಟೇ ನೀನು ಸ್ಟಾಪ್ ಅಂದರೆ ಕೆಂಪು ಬಣ್ಣ, ವೆಯ್ಟ್ ಅಂದರೆ ಸಿದ್ಧರಾಗಿರಿ ಅಂತೇನಿದೆ, ಇದಕ್ಕೆ ಹಳದಿ ಬಣ್ಣ, ಹೋಗು ಅನ್ನೋದಕ್ಕೆ ಹಸಿರು ಬಣ್ಣವನ್ನು ತುಂಬಬೇಕು. ಇಷ್ಟು ಆ ನಲಿಕಲಿಗೆ ಸಂಬಂಧಪಟ್ಟಂತಹ ಎಲ್ಲ ಪತ್ರಿಕೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.